ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ರೇವಂತನ ಚಿತ್ರ 4. ಮನೆಗೆ ಬಂದ ಚಿತ್ರ ತನ್ನ ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಂದು ಹಾಸಿಗೆಯ ಮೇಲೆ ಉರುಳಿದಳು. ಮನಸ್ಸು ಕೊಚ್ಚೆಯಾಗಿತ್ತು. ಯಾರನ್ನು ನಾನು ಜೀವನದಲ್ಲಿ ಮತ್ತೆ ನೋಡಬಾರ್ದು ಅಂತ ಅಂದ್ಕೊಂಡಿದ್ನೋ ಅವರನ್ನೇ ಮತ್ತೆ ನೋಡೋ ಹಾಗಾಗಿದೆ. ನೋಡೋದಷ್ಟೇ ಅಲ್ಲ, ಈಗ ಅವ್ರ ಜೊತೆ ಕೆಲಸ ಮಾಡಬೇಕಾಗಿದೆ. ಎಂಥ ದುರ್ವಿಧಿ ನಂದು. ಛೇ, ಅವ್ರು ಚೂರು ಬದಲಾದ ಥರ ಕಾಣ್ತಿಲ್ಲ. ಹೇಗೆ ಕೆಣಕಿದ್ರು ನನ್ನ. ಆದರೆ ಅವ್ರ ಕಣ್ಣಲ್ಲ ಅಹಂಕಾರ ಇರಲಿಲ್ಲ. ಅಂದರೆ ಅವ್ರು ಬದಲಾಗಿದ್ದಾರಾ? ನಾನು ಹೋಗಿ ಮಾತಾಡಬೇಕಾ? ಎಲ್ಲ ಸರಿಯಾಗುತ್ತಾ? ಛೇ ಛೇ, ಇಲ್ಲ, ನಾನು ಹುಚ್ಚಿ ಥರ ಮತ್ತೆ ಅವ್ರ ಕಡೆ ಹೋಗೋ ನಿರ್ಧಾರ ಮಾಡಬಾರ್ದು. ಜೀವನ ಹೇಗೋ ಒಂದು ಹಂತಲ್ಲಿ ನಡೀತಾ ಇದೆ ಎಂದು ಯೋಚಿಸುತ್ತಿರುವವಳ ಕಣ್ಣಿನಿಂದ ತನ್ನಿಂದ ತಾನೇ ಕಣ್ಣೀರು ಧಾರಾಕಾರವಾಗಿ ಹರಿಯಲು ಪ್ರಾರಂಭವಾಯಿತು. ಹಾಗೆಯೇ ಅಲ್ಲೇ ನಿದ್ರೆಗೆ ಜಾರಿದ್ದಳು. ಸುಮಾರು 11:30 ಅಷ್ಟೊತ್ತಿಗೆ ಅವಳ ಜೊತೆ ವಾಸಿಸುತ್ತಿರುವ ಅನಿತಾ ಬಂದಿದ್ದಳು. ಅನಿತಾ ಚಿತ್ರಳ ರೂಮ್ಮೇಟ್ ಮತ್ತು ತುಂಬ ಒಳ್ಳೆಯ ಗೆಳತಿ. ಅವಳು ಉತ್ತರ ದಿಕ್ಕಾದರೆ ಚಿತ್ರ ದಕ್ಷಿಣ ದಿಕ್ಕು. ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದ ಅನಿತಾ ಆಧುನಿಕತೆಯನ್ನು ಪೂರ್ತಿಯಾಗಿ ಅಳವಡಿಸಿಕೊಂಡಿದ್ದಳು. ಆಧುನಿಕ ಉಡುಗೆ ತೊಡುಗೆ, ಮೇಕಪ್, ಬಗೆ ಬಗೆಯ ಚಪ್ಪಲಿ, ಮಾಡರ್ನ್ ಹುಡುಗಿಯಾಗಿದ್ದಳು. ಅಪ್ಪ ಅಮ್ಮ ವಿಚ್ಛೇದನ ಪಡೆದಿದ್ದರು. ಚಿಕ್ಕವಳಿದ್ದಾಗಿಂದ ದಿನಾಲು ಜಗಳ ಗಲಾಟೆಯನ್ನು ನೋಡಿದ ಅವಳು ತಾನು ಎಂದಿಗೂ ಈ ರೀತಿ ಬದುಕಬಾರದು ಎಂದು ನಿರ್ಧಾರ ಮಾಡಿದ್ದಳು. ತಂದೆ ತಾಯಿ ಇದ್ದರೂ ಅವರ ಪ್ರೀತಿ ಯಾವಾಗಲೂ ಸಿಕ್ಕಿರಲಿಲ್ಲ. ಅಜ್ಜಿಯೊಬ್ಬಳು ಅವಳನ್ನು ತುಂಬ ಪ್ರೀತಿಸುತ್ತಿದ್ದರು. ಅವರು ತೀರಿಕೊಂಡ ಮೇಲೆ ಮನೆ ಬಿಟ್ಟು ಬಂದಿದ್ದಳು ಅನಿತಾ. ಕಷ್ಟಪಟ್ಟು ಪಾರ್ಟ್ ಟೈಮ್ ಕೆಲಸವನ್ನೆಲ್ಲ ಮಾಡಿ ಕಾಲೇಜಿಗೆ ಫೀಸ್ ಹೊಂದಿಸಿ ಓದಿದ್ದಳು ಅವಳು. ದೇವರ ದಯದಿಂದ ಅವಳ ಶ್ರಮಕ್ಕೆ ಒಳ್ಳೆಯ ಸಂಬಳ ಇರುವ ಕೆಲಸ ಸಿಕ್ಕಿತ್ತು. ಈಗ ಅಪರೂಪಕ್ಕೊಮ್ಮೆ ಅಮ್ಮ ಅಪ್ಪನನ್ನು ಕರ್ತವ್ಯ ಎಂದು ಭೇಟಿಯಾಗುತ್ತಿದ್ದಳು ಅಷ್ಟೆ. ಅಪ್ಪ ಅಮ್ಮನನ್ನು ನೋಡಿದ ಅವಳು ಚಿತ್ರ ಎಷ್ಟು ಬಾರಿ ಮದುವೆಯ ಬಗ್ಗೆ ಹೇಳಿದರೂ ಅದರ ಯೋಚನೆಯೇ ಇಲ್ಲ ಎಂದು ಬಿಡುತ್ತಿದ್ದಳು. ಇಷ್ಟೆಲ್ಲ ಕಥೆ ಇರುವ ಅನಿತಾ ಮನಸ್ಸಿನಿಂದ ಅಪ್ಪಟ ಚಿನ್ನ. ಇತರರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧಳಾಗಿರುತ್ತಿದ್ದಳು. ಅವಳ ಒಳ್ಳೆಯ ಗುಣದಿಂದಲೇ ಚಿತ್ರಳಿಗೆ ಅವಳು ಗೆಳತಿಯಾಗಿದ್ದಳು. ವರ್ಷಗಳ ಹಿಂದೆ ಪಿಜಿಯಲ್ಲಿ ಇದ್ದವರು ಈಗ ಇಬ್ಬರೂ ಒಟ್ಟಿಗೆ ಮನೆಯಲ್ಲಿ ಇರುವಂತೆ ಆಗಿತ್ತು. ಅವಳಿಗಿಂತ 6-7 ವರ್ಷ ಚಿಕ್ಕವಳಾಗಿದ್ದ ಚಿತ್ರಾಳನ್ನು ತುಂಬ ಕಾಳಜಿ ಮಾಡುತ್ತಿದ್ದಳು ಅನಿತಾ. ಚಿತ್ರ ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡಿದ್ದಾಳೆ ಎಂಬ ಅನುಕಂಪವೂ ಕೂಡ ಇತ್ತು ಅವಳಿಗೆ. ಅಕ್ಕ ತಂಗಿಯರಂತೆ ಆಗಿದ್ದರು ಅವರಿಬ್ಬರು. ಆದರೆ ತನ್ನನ್ನು ಅಕ್ಕ ಎಂದು ಕರೆಯಬೇಡ, ತೀರಾ ವಯಸ್ಸಾದಂತೆ ಅನಿಸುತ್ತದೆ, ಹೆಸರಿನಿಂದಲೇ ಕರೆಯಬೇಕು ಎಂದು ತಾಕೀತು ಮಾಡಿದ್ದಳು ಅನಿತಾ. ಹಾಗಾಗಿ ಚಿತ್ರಳಿಗೆ ಅವಳು ಅನಿಯಾಗಿದ್ದಳು. ಇದೆಲ್ಲದರಿಂದಾಗಿ ಚಿತ್ರ ಎಂದಿಗೂ ಅನಿತಾಳನ್ನು ಬಿಟ್ಟು ಹೋಗುವ ಯೋಚನೆಯನ್ನು ಕೂಡ ಮಾಡುತ್ತಿರಲಿಲ್ಲ. ಅಡುಗೆ, ಸ್ವಚ್ಛತೆ ಎಲ್ಲವೂ ಇಬ್ಬರೂ ಹಂಚಿಕೊಂಡು ಮಾಡುತ್ತಿದ್ದರು. ಚಿತ್ರ ಆಫೀಸಿನಿಂದ ಸಂಜೆ ಬೇಗ ಬರುವುದರಿಂದ ರಾತ್ರಿ ಅಡುಗೆ ಪಾಡಿ ಹೆಚ್ಚಾಗಿ ಚಿತ್ರಳದ್ದೇ ಆಗಿರುತ್ತಿತ್ತು. ಬೆಳಿಗ್ಗೆ ಅನಿತಾ ತಿಂಡಿ ಮತ್ತು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡುತ್ತಿದ್ದಳು. ಅದೇ ಮಿಕ್ಕರೆ ಚಿತ್ರಳಿಗೆ ಏನೂ ಕೆಲಸವಿರುತ್ತಿರಲಿಲ್ಲ. ಆದರೂ ರಾತ್ರಿ ಉಳಿಯುವ ಸ್ವಲ್ಪ ಅಡುಗೆ ಮನೆಯ ಕೆಲಸವನ್ನು ಚಿತ್ರ ಮಾಡುತ್ತಿದ್ದಳು. ಇವತ್ತು ಆಫೀಸಿನಿಂದ ಬಂದ ಅನಿತಾ ಮುಖ ತೊಳೆದು ನೇರವಾಗಿ ಅಡುಗೆ ಮನೆಗೆ ಹೋಗಿದ್ದಳು. ನೋಡಿದರೆ ಪಾತ್ರೆಯೆಲ್ಲ ಖಾಲಿ ಖಾಲಿ. ಒಮ್ಮೆಲೆ ಕೋಪ ಬಂದಿತ್ತು. ಚಿತ್ರ ಚಿತ್ರ ಅಡುಗೆ ಮಾಡಿಲ್ವಾ? ತುಂಬ ಹಸುವಾಗಿದೆ. ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ? ಹೊರಗಡೆ ತಿಂದು ಬರ್ತಿದ್ದೆ ಎನ್ನುತ್ತಾ ಅವಳ ರೂಮಿನ ಕಡೆ ಧಾವಿಸಿದಳು. ಒಮ್ಮೆಲೆ ಬಾಗಿಲು ತಳ್ಳಿದಳು. ಚಿಲಕ ಹಾಕಿರಲಿಲ್ಲ. ಅವಳು ಒಳಗೆ ಹೋಗುತ್ತಿದ್ದಂತೆ ಚಿತ್ರಳಿಗೆ ಎಚ್ಚರವಾಗಿತ್ತು. ಅನು, ನೀನೆಷ್ಟೊತ್ತಿಗೆ ಬಂದೆ? ಸಾರಿ, ನಂಗೆ ನಿದ್ರೆ ಬಂದ್ಬಿಟ್ಟಿತ್ತು. ಈಗಲೇ ತಿನ್ನೋಕ್ಕೇನಾದರೂ ಮಾಡಿಕೊಡ್ತೀನಿ ಎಂದು ಗಡಿಬಿಡಿಯಲ್ಲಿ ಎದ್ದಳು. ಏಳುವಷ್ಟರಲ್ಲಿ ಒಮ್ಮೆಲೆ ಎದ್ದು ನಿಂತಿದ್ದರಿಂದ ಮತ್ತು ಮಾನಸಿಕವಾಗಿ ಅವಳಿಗೆ ಹಿಂಸೆ ಆಗಿದ್ದರಿಂದಲೂ ತಲೆ ಸುತ್ತು ಬಂದಂತಾಗಿ ಅಲ್ಲೇ ಬೀಳುವಂತಾಗಿದ್ದಳು. ಥಟ್ಟನೆ ಅವಳನ್ನು ಹಿಡಿದುಕೊಂಡು ಕೂರಿಸಿದ ಅನಿತಾ ಅವಳ ಮುಖವನ್ನು ನೋಡಿ ಅವಳು ಅತ್ತಿದ್ದಾಳೆ ಎಂಬುದನ್ನು ಅರ್ಥ ಮಾಡಿಕೊಂಡಳು. ಅವಳ ಬಳಲಿದ ಮುಖ ನೋಡಿದ ಮೇಲೆ ಅವಳ ಮೇಲೆ ಬಂದಿದ್ದ ಕೋಪವೆಲ್ಲ ಮಾಯವಾಗಿತ್ತು ಅನಿತಾಳಿಗೆ. ಚಿತ್ರ, ಏನಾಯ್ತು ಎಂದು ತಲೆನೇವರಿಸುತ್ತಾ ಕೇಳಿದಳು. ಏನಿಲ್ಲ ಅನು, ಇವತ್ತು ತುಂಬ ಕೆಲಸ ಇತ್ತು. ಬಿಸ್ನೆಸ್ ಮೀಟಿಂಗ್ ಅಂತ ಹೊರಗಡೆ ಹೋಗಿದ್ವಿ. ಅದಕ್ಕೆ ಬರೋ ತನಕ ತುಂಬ ಸುಸ್ತಾಗಿತ್ತು. ಹಾಗೆ ನಿದ್ರೆ ಬಂದ್ಬಿಟ್ಟಿತ್ತು. ಬಾ, ನಿಂಗೇನಾದರೂ ತಿಂಡಿ ಮಾಡಿಕೊಡ್ತೀನಿ ಎಂದಳು ಚಿತ್ರ. ಚಿತ್ರ, ನನ್ನ ಹತ್ರ ಏನು ಮುಚ್ಚಿಡೋಕೆ ಪ್ರಯತ್ನ ಮಾಡಬೇಡ. ಏನಾಯ್ತು ಅಂತ ಸರಿಯಾಗಿ ಹೇಳು ಎಂದ ಅನಿತಾ ಮತ್ತೆ ಮುಂದುವರೆದು, ಸರಿ ಬಾ, ಅಡುಗೆ ಮನೆಗೆ ಹೋಗಿ ಮಾತಾಡೋಣ. ಹೇಗಿದ್ರೂ ನಾಳೆ ವೀಕೆಂಡ್ ಅಲ್ವಾ, ಲೇಟಾಗಿ ಮಲಗಿದ್ರೆ ಆಯಿತು ಎನ್ನುತ್ತಾ ಅವಳನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋದಳು ಅನಿತಾ.
ಈಗ ಅನ್ನ ಸಾಂಬಾರಂತೂ ಮಾಡೋಕ್ಕಾಗಲ್ಲ. ಇವತ್ತು ಬೆಳಗ್ಗೆನೇ ನಂಗೆ ಅಡುಗೆ ಆದಮೇಲೆ ಅನಿಸಿತ್ತು ಸಂಜೆಗೆ ಉಳಿಯಲ್ಲ ಅಂತ. ಅವಲಕ್ಕಿ ಇದೆ, ಅದನ್ನೇ ಕಾಯಿ ತುರಿ ಸಕ್ಕರೆ ಹಾಕ್ಕೊಂಡು ತಿಂತೀನಿ ಎಂದು ಅವಲಕ್ಕಿ ಡಬ್ಬಿಯನ್ನು ತೆಗೆದಳು ಅನಿತಾ. ಅಲ್ಲೇ ಡೈನಿಂಗ್ ಟೇಬಲ್ ಕುರ್ಚಿಯಲ್ಲಿ ಸುಮ್ಮನೆ ಕುಳಿತಿದ್ದಳು ಚಿತ್ರ. ಚಿತ್ರ, ಸುಮ್ಮನೆ ಯೋಚನೆ ಮಾಡ್ತಾ ಇರೋದು, ನನ್ನ ಹತ್ರ ವಿಷಯ ಮುಚ್ಚಿಡೋದು ಇದನ್ನೆಲ್ಲ ಮಾಡಬೇಡ. ಇವತ್ತೇನಾಯಿತು? ನಿಮ್ಮ ಬಾಸ್ ಏನಾದರೂ ಬೈದ್ರಾ? ಕೇಳಿದಳು ಅನಿತಾ. ರೇವಂತ್ ಸಿಕ್ಕಿದ್ರು, ಇನ್ಮೇಲೆ ನಾನು ಅವ್ರ ಜೊತೆನೇ ಕೆಲಸ ಮಾಡೋದು ಎಂದು ಒಮ್ಮೆಲೆ ಚಿತ್ರ ಹೇಳಿದಾಗ ಅನಿತಾಳ ಕೈಯಲ್ಲಿದ್ದ ಅವಲಕ್ಕಿ ಡಬ್ಬ ಕೆಳಗಡೆ ಬಿದ್ದಿತ್ತು. ಅವಳಿಗೆ ಹಸಿವು ಕೂಡ ಮಾಯವಾದಂತೆ ಅನಿಸಿತ್ತು. ಚಿತ್ರ ಮುಂದೆ ಬಂದು ಕುಳಿತ ಅನಿತಾ, ಏನು ಹೇಳ್ತಾ ಇದೀಯ ಚಿತ್ರ? ನಂಗೆ ನಂಬೋಕೆ ಆಗ್ತಾ ಇಲ್ಲ. ನಾನು ಕೇಳಿಸ್ಕೊಂಡಿದ್ದು ನಿಜಾನಾ ಅಥವಾ ಎಂದು ಸುಮ್ಮನಾಗಿದ್ದಳು ಅನಿತಾ. ತಮಾಷೆ ಮಾಡ್ತಿದ್ದೀನಿ ಅನಿಸ್ತಿದ್ಯಾ ಅನಿ? ಇಂಥ ವಿಷಯದಲ್ಲಿ ತಮಾಷೆ ಮಾಡೋಕ್ಕಾಗುತ್ತಾ? ನಿಜವಾಗ್ಲೂ ರೇವಂತ್ ಭೇಟಿ ಮಾಡಿದೆ ನಾನು. ಮಾತಾಡಿದ್ಯಾ? ಬದಲಾಗಿದ್ದಾನ ಅವನು? ಕೇಳಿದಳು ಅನಿತಾ. ಚಿತ್ರ ಒಂದು ಕ್ಷಣ ಮೌನ ವಹಿಸಿ ಕೆಳಗೆ ಬಿದ್ದ ಅವಲಕ್ಕಿ ಡಬ್ಬಿಯನ್ನು ಎತ್ತಿಕೊಂಡು ಅವಲಕ್ಕಿಯನ್ನು ಕಾಯಿ ತುರಿ ಹಾಕಿ ಸಿದ್ಧಪಡಿಸುತ್ತಾ ನಡೆದ ಎಲ್ಲ ವಿಷಯವನ್ನು ವಿವರವಾಗಿ ಹೇಳಿದಳು. ಚಿತ್ರ, ನೀನಿಲ್ ಬಾ, ನಾನು ಅದನ್ನು ತಯಾರು ಮಾಡ್ಕೋತೀನಿ ಎಂದು ಅವಳ ತೋಳುಗಳನ್ನು ಹಿಡಿದು ಹೇಳಿದಳು ಅನಿತಾ. ಚಿತ್ರಳಿಗೆ ಕೋಪ, ದುಃಖ ಎಲ್ಲವೂ ಒಮ್ಮೆಲೆ ಬಂದು ಅನಿತಾಳನ್ನು ಅಪ್ಪಿಕೊಂಡು ಜೋರಾಗಿ ಅಳಲು ಶುರುವಿಟ್ಟಳು. ಅಳುತ್ತಾ ಇರುವ ಚಿತ್ರಳನ್ನು ಕರೆದುಕೊಂಡು ಬಂದು ಅಲ್ಲೇ ಕೂರಿಸಿ ಸ್ವಲ್ಪ ಹೊತ್ತು ಅತ್ತು ಸಮಾಧಾನವಾಗಲಿ ಎಂದು ಸುಮ್ಮನಾದಳು ಅನಿತಾ. ನಂತರ ಅವಳ ಅಳು ಸ್ವಲ್ಪ ಕಡಿಮೆ ಆದ ಕೂಡಲೇ ನೀರು ತಂದುಕೊಟ್ಟು, ಚಿತ್ರ, ನೀನು ನಾಳೆನೇ ಈ ಕೆಲಸಕ್ಕೆ ರಿಸೈನ್ ಮಾಡಿಬಿಡು ಎಂದಳು ಅನಿತಾ. ಚಿತ್ರ ಕಣ್ಣು ಕಿರಿದು ಮಾಡಿದ್ದಳು. ರೇವಂತ್ ಜೊತೆಗೆ ಕೆಲಸ ಅಂತೀಯಲ್ಲ, ಅಂದರೆ ದಿನ ನನ್ನ ಹೊಟ್ಟೆಗೆ ತಣ್ಣೀರು ಬಟ್ಟೆ ಅನ್ನೋ ಭಯ ನನಗೆ ಎಂದು ನಕ್ಕಳು ಅನಿತಾ. ಚಿತ್ರಳಿಗೂ ನಗು ಬಂತು. ನಗುತ್ತಾ ಅವಲಕ್ಕಿಯನ್ನು ತಂದು ಅವಳಿಗೆ ಕೊಟ್ಟು ಫ್ರಿಜ್ಜಲ್ಲಿರುವ ಹಾಲು ಬಿಸಿ ಮಾಡಿ ತಂದು ಕೊಟ್ಟಳು. ಗಡಿಯಾರ ಗಂಟೆ 1 ಎಂದು ತೋರಿಸುತ್ತಿತ್ತು. ಸರಿ, ಈಗ ಹೇಳು, ಏನು ಮಾಡಬೇಕು ಅಂತ ಯೋಚನೆ ಮಾಡಿದೀಯಾ? ಕೇಳಿದಳು ಅನಿತಾ ತಿನ್ನುತ್ತಲೇ. ಏನು ಮಾಡೋದು ಅಂದರೆ ಅವರಿಗೋಸ್ಕರ ಕೆಲಸ ಬಿಡೋದಕ್ಕಾಗಲ್ಲ. ಅದಲ್ಲ ಚಿತ್ರ, ಕೆಲಸ ಬಿಡು ಅಂತ ಯಾರು ಹೇಳಿದ್ದು? ಅದು ನಾನು ತಮಾಷೆಗೆ ಹೇಳಿದ್ದು. ರೇವಂತ್ ಬಗ್ಗೆ ಕೇಳಿದೆ. ಕೇಳಿದಳು ಅನಿತಾ. ಏನೂ ಮಾಡೋದಿಲ್ಲ ಅನಿ, ಈ ಕೆಲಸ ನನ್ನ ಕರ್ತವ್ಯ, ಅದನ್ನು ನಿಭಾಯಿಸ್ತೀನಿ ಅಷ್ಟೇ. ನನ್ನ ಬೇಜಾರಿಂದ ಪ್ರಣವ್ಗೆ ಲಾಸ್ ಆಗೋದು ಇಷ್ಟ ಇಲ್ಲ, ಅವ್ರಿಗೆ ಬೇಜಾರಾಗೋದು ಇಷ್ಟ ಇಲ್ಲ ನನಗೆ. ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಆದರೂ ಒಂದು ಸಲ ಹೋಗಿ ಮಾತಾಡ್ಬೋದಲ್ವಾ? ಅವ್ನು ಚೇಂಜ್ ಆಗಿದ್ರೂ ಆಗಿರ್ಬೋದು. ಇಷ್ಟೆಲ್ಲ ವರ್ಷಗಳಾಯಿತು, ಮತ್ತೆ ಕಾಣಿಸ್ಕೊಂಡಿದ್ದಾನೆ ಅಂದರೆ ದೇವ್ರೇನಾದರೂ ಸೂಚನೆ ಕೊಡ್ತಾ ಇದ್ದಾನೇನೋ? ಯೋಚನೆ ಮಾಡು ಚಿತ್ರ ಎಂದ ಅನಿತಾ ಮಾತಿಗೆ, ಏನು ಸೂಚನೆ ಅನಿ? ಎಲ್ಲ ಗೊತ್ತಿದ್ದು ನೀನು ಹೀಗೆ ಮಾತಾಡಿದರೆ ಹೇಗೆ? ಅವ್ರು ಬದಲಾಗೋ ಮನುಷ್ಯನೇ ಅಲ್ಲ. ಹಾಗೇನಾದರೂ ಆಗಿದ್ದಿದ್ರೆ ನಿನ್ನೆ ನಾನು ಹೇಗಿದ್ದೀನಿ ಅಂತ ಕೇಳೋ ಬದಲು ನಾನು ಚೂರು ಬದಲಾಗಿಲ್ಲ ಅಂತಿದ್ರಾ? ಅದರಲ್ಲೇ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ನಾನು ಪ್ರೆಸೆಂಟೇಷನ್ ಶುರು ಮಾಡಿಲ್ಲ ಅಂತ ಯಾವ ಥರ ಕೊಂಕು ಮಾತಾಡಿದ್ರು ಗೊತ್ತಾ ಎಂದಳು ಕಿರಿಕಿರಿಯಿಂದ. ಈ ರಾತ್ರಿಯಲ್ಲಿ ಮತ್ತೆ ಅವನ ಬಗ್ಗೆ ಮಾತನಾಡಿ ಚಿತ್ರಾಳ ಮನಸ್ಸಿಗೆ ಘಾಸಿ ಮಾಡುವುದು ಇಷ್ಟವಾಗಲಿಲ್ಲ ಅನಿತಾಗೆ. ಬಿಡು ಚಿತ್ರ, ನಂಗೆ ಯಾಕೋ ಹಾಗೆ ಅನ್ನಿಸ್ತು ಹೇಳಿದೆ. ನಿನ್ನ ಪರಿವಾರ ಸಿಕ್ಕಿ ನೀನು ಯಾವಾಗಲೂ ಖುಷಿಯಿಂದ ಇರಲಿ ಅನ್ನೋದೊಂದೇ ನನ್ನ ಆಸೆ ಅಷ್ಟೆ. ಬಿಡು, ಈಗ ಜಾಸ್ತಿ ಯೋಚನೆ ಮಾಡಬೇಡ, ಚೆನ್ನಾಗಿ ನಿದ್ರೆ ಮಾಡು. ನಾಳೆ ನಿನ್ನನ್ನು ಒಂದು ಒಳ್ಳೆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ, ನಿಂಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಎಂದಳು ಅನಿತಾ. ಎಲ್ಲಿಗೆ? ಅದು ನಾಳೆನೇ ಹೇಳ್ತೀನಿ. ಅಂದರೆ ನಿನ್ನ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಗೊತ್ತಾಗುತ್ತೆ, ಸರ್ಪ್ರೈಸ್ ಎಂದಳು ಅನಿತಾ. ಅನಿತಾ ಸರ್ಪ್ರೈಸನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ ಎಂದು ಗೊತ್ತಿದ್ದ ಚಿತ್ರ ಸುಮ್ಮನೆ ನಕ್ಕಳು. ಚಿತ್ರ, ನಂಗೆ ಗೊತ್ತು ಇವತ್ತು ನಿನ್ನ ಮನಸ್ಸು ಹಾಳಾಗಿದೆ ಅನ್ನೋದು. ಆದರೆ ಮತ್ತೆ ಮತ್ತೆ ಅದನ್ನೇ ಚಿಂತೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅದು ನಿಂಗೂ ಗೊತ್ತು. ನೀನು ಕೆಲಸ ಬಿಡೋಕ್ಕಾಗಲ್ಲ, ಈಗ ಎಲ್ಲದನ್ನು ಫೇಸ್ ಮಾಡಲೇಬೇಕು. ಹಾಗಂತ ನಿನ್ನ ಮನಸ್ಸಿನ ಸಮಾಧಾನ ಯಾಕೆ ಹಾಳು ಮಾಡ್ಕೋತೀಯ? ನಿನ್ನ ತಪ್ಪಿಲ್ಲ ಅಂದಮೇಲೆ ಧೈರ್ಯದಿಂದ ಇರೋ ಅಷ್ಟೇ. ದೇವ್ರು ಎಲ್ಲದಕ್ಕೂ ದಾರಿ ತೋರಿಸ್ತಾನೆ. ಅನಿ, ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲ ಕಷ್ಟ ದುಃಖಗಳಿಗೂ ಜೊತೆಯಲ್ಲಿದ್ದೆ ನೀನು ಎಂದು ಚಿತ್ರ ಹೇಳುತ್ತಿರುವಾಗ ಅನಿತಾ ಅವಳನ್ನು ಮಧ್ಯದಲ್ಲೇ ತಡೆದು, ಅಮ್ಮ ತಾಯಿ, ಈಗ ನೀನು ಥ್ಯಾಂಕ್ಸ್ ಗಿವಿಂಗ್ ಸೆಷನ್ ಶುರು ಮಾಡಬೇಡ, ಸಾಕು, ಆಲ್ರೆಡಿ ತುಂಬ ಲೇಟಾಗಿದೆ ಎಂದಳು ಅನಿತಾ ನಗುತ್ತಾ. ಹೌದು ಅನಿ, ನಿಜ, ನನಗೆ ಕ್ಷಮಿಸು, ಇಷ್ಟು ಲೇಟಾಯಿತು. ಈಗ ನಿಂಗೆ ರಾತ್ರಿ ಅವಲಕ್ಕಿ ತಿನ್ನೋ ಪರಿಸ್ಥಿತಿ ಬಂತು ನನ್ನಿಂದಾಗಿ ಎಂದು ಚಿತ್ರ ಬೇಸರದಲ್ಲಿ ಹೇಳಿದಾಗ, ಇರಲಿ ಪರವಾಗಿಲ್ಲ ಚಿತ್ರ, ಇದು ಕೂಡ ನಮ್ಮ ನೆನಪಿನ ಬುತ್ತಿ ಸೇರುತ್ತೆ ಬಿಡು. ರಾತ್ರಿ 1 ಗಂಟೆಗೆ ಅಳ್ತಾ ಅವಲಕ್ಕಿ ತಿಂದಿದ್ದು ಜೋರಾಗಿ ನಕ್ಕಳು ಅನಿತಾ. ಅದು ಹೇಗೆ ಅನಿ? ನೀನು ಇಷ್ಟು ಖುಷಿಯಿಂದ ಇರ್ತೀಯ, ಎಲ್ಲದನ್ನೂ ಅಷ್ಟು ಹಗುರವಾಗಿ ತಗೊಳ್ತೀಯಾ? ನಿಂಗೆ ಎಷ್ಟು ನೋವಿದೆ ಮನಸ್ಸಲ್ಲಿ. ನನ್ನ ಹತ್ರ ಆಗೋದೇ ಇಲ್ಲ ಹ್ಯಾಂಡ್ಲ್ ಮಾಡೋಕ್ಕೆ. ಅಳು ಬಂದ್ಬಿಡುತ್ತೆ, ಹತಾಶೆ ಆಗಿಬಿಡುತ್ತೆ ಚಿತ್ರ ಅವಳನ್ನೇ ನೋಡುತ್ತಾ ಹೇಳಿದ್ದಳು. ಇದರಲ್ಲಿ ಏನಿದೆ ಚಿತ್ರ? ಚಿಂತೆ ಮಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ನಮ್ಮಿಂದ ಯಾವುದನ್ನು ಬದಲಾಯಿಸೋಕ್ಕಾಗಲ್ಲ. ಜೀವನ ಬಂದ ಹಾಗೆ ನಡೆಸ್ತಾ ಹೋಗಬೇಕು ಅಷ್ಟೇ.
ಅದೇನೋ ಹೇಳ್ತಾರೆ ನೋಡು, ಚಿತೆ ಸತ್ ಮೇಲೆ ಸುಟ್ರೆ ಚಿಂತೆ ಇದ್ದಾಗಲೇ ಸುಡುತ್ತೆ ಅಂತ. ಅದು ಸತ್ಯ. ಚಿಂತೆ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ಸಂತೋಷದಿಂದ ಜೀವನ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸ್ಬೇಕು ಅಷ್ಟೇ. ಅಷ್ಟಕ್ಕೂ ನಾನು ಹಿಂಗೆ ಇದನ್ನೆಲ್ಲ ಹೇಳಬೇಕಾ? ನೀನು ನನಗಿಂತ ಸ್ಟ್ರಾಂಗ್. ನಿನ್ನ ಕಷ್ಟದ ಮುಂದೆ ನನ್ನ ಕಷ್ಟ ಏನೂ ಅಲ್ಲ. ಆದರೆ ಅಳೋದನ್ನು ಸ್ವಲ್ಪ ಕಡಿಮೆ ಮಾಡು ಚಿತ್ರ, ಅಳುಮುಂಜಿ ಎಂದಳು ನಗುತ್ತಾ ಅವಳ ಕೆನ್ನೆ ಹಿಂಡುತ್ತಾ. ನಗು ಅವಳಿಗೂ ಪಸರಿಸಿತ್ತು. ಸರಿ, ಮಲ್ಕೊಳ್ಳೋಣ ಚಿತ್ರ. ನಾಳೆ 11 ಗಂಟೆಗೆ ರೆಡಿಯಾಗು. ಮತ್ತು ಲೇಟ್ ಮಾಡಬೇಡ, ಕಷ್ಟ ಆಗುತ್ತೆ, ಟ್ರಾಫಿಕ್ ಇರುತ್ತೆ. ಯಾರು ಲೇಟ್ ಮಾಡ್ತಾರೆ ನೋಡ್ತೀನಿ ಅನಿ ಎಂದು ನಗುತ್ತಾ ರೂಮಿಗೆ ನಡೆದಳು ಚಿತ್ರ. ಅನಿತಾ ಕೂಡ ಪಾತ್ರೆ ತೊಳೆದು ತನ್ನ ರೂಮಿಗೆ ಹೋದಳು. ಮರುದಿನ ಬೆಳಗ್ಗೆ 8 ಗಂಟೆಗೆ ಸಾತ್ವಿಕ್ ರೇವಂತ್ ಮನೆಯಲ್ಲಿದ್ದ. ರಾಜಾರಾವ್, ಉಮಾದೇವಿ ಮತ್ತು ಚಿನ್ಮಯಿ ತಿಂಡಿ ತಿನ್ನುತ್ತಿದ್ದರು. ಏನಿದು ಎಕ್ಕ ಜೋಡಿ ಸವಾರಿ ಬೆಳಂಬೆಳಗ್ಗೆ ಈ ಕಡೆ ಬಂದಿದೆ? ಚಿನ್ಮಯಿ ನಗುತ್ತಾ ಕೇಳಿದಳು. ನನ್ನ ಫ್ರೆಂಡ್ ಮನೆ, ನಾನು ಯಾವಾಗ ಬೇಕಾದರೂ ಬರ್ತೀನಪ್ಪ. ಆಂಟಿ, ರೇವಂತ್ ಎಲ್ಲಿ? ಮನೆಗೆ ಬಾ ಎದ್ದ ತಕ್ಷಣ ಅಂತ ನಿನ್ನೆ ರಾತ್ರಿ ಮೆಸೇಜ್ ಕಳಿಸಿದ್ದ. ಅದಕ್ಕೆ ಎದ್ದು ತಿಂಡಿ ಮಾಡಿ ನೇರವಾಗಿ ಇಲ್ಲೇ ಬಂದಿದ್ದೀನಿ ಎಂದ ಸಾತ್ವಿಕ್. ಅವನು ಇನ್ನೂ ಎದ್ದಿಲ್ಲ ಸಾತ್ವಿ, ನೀನೇ ಹೋಗಿ ಎಬ್ಸು. ಶನಿವಾರ ಅಲ್ವಾ, ಚೆನ್ನಾಗಿ ನಿದ್ರೆ ಮಾಡಿರ್ತಾನೆ. ಆಫೀಸ್ ಕೂಡ ಇಲ್ವಲ್ಲ, ಎಬ್ಸು, ಪರವಾಗಿಲ್ಲ, ತಿಂಡಿ ಮಾಡಬೇಕಲ್ವಾ ಎಂದರು ರಾಜಾರಾವ್. ಸರಿ ಅಂಕಲ್ ಎಂದ ಸಾತ್ವಿಕ್ ರೇವಂತ್ ರೂಮಿನ ಕಡೆ ನಡೆದ. ಹೋದವನೇ ರೂಮ್ ಬಾಗಿಲನ್ನು ಮೆಲ್ಲಗೆ ಬಡಿದ. 1-2 ಬಾರಿ ಬಡಿದರೂ ಯಾವುದೇ ಉತ್ತರವಿರಲಿಲ್ಲ. ಒಮ್ಮೆ ಲಾಕ್ ತಿರುಗಿಸಿದ. ಬಾಗಿಲು ತೆರೆದಿತ್ತು. ಒಳಗೆ ಹೋದವನಿಗೆ ದಿಗಿಲಾಗಿತ್ತು. ಮುಂದುವರಿಯುವುದು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.